ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತಾವ್. ಇವತ್ತು ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಆಗಿರ್ಬೋದು, ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಯಾವುದಕ್ಕಾದ್ರೂ ಫಂಡ್ ಬೇಕು ಅಂತ. ಫಂಡ್ ಅಂದ ತಕ್ಷಣ ಇವತ್ತು ಭಾರತದ ಪರಿಸ್ಥಿತಿ ನೋಡಿದರೆ ಇಲ್ಲಿ ಯಾರು ಅಂಥ ಕಾರ್ಯಕ್ರಮಕ್ಕೆ ಫಂಡ್ ಹಾಕೋದ್ರಿಂದ ಒಂದು ಸ್ವಲ್ಪ ಹಿಂದೆ ಸೇರ್ತಾ ಇದ್ದಾರಾ ಅಂತಲೂ ನಾವು ನೋಡ್ತಾ ಇದ್ದೀವಿ. ಇನ್ನು ರಾಜಕೀಯ ಪಕ್ಷಗಳಂತೆ ಬೇರೆ ಬೇರೆ ರೂಪದಲ್ಲಿ ಫಂಡ್ಗಳನ್ನು ಪಡಿತಾ ಇರ್ತವ. ಅದರ ಬಗ್ಗೆಯೂ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಎಲ್ಲ ರಾಜಕೀಯ ಪಕ್ಷಗಳು ಪಾರ್ಟಿ ಫಂಡ್ ಉಳಿಸೋ ಸಲುವಾಗಿ, ತಮ್ಮ ಎಲೆಕ್ಷನ್ ಸಲುವಾಗಿ, ಪಾರ್ಟಿ ಉಳಿಸೋ ಸಲುವಾಗಿ ಫಂಡ್ಗಳನ್ನು ಎತ್ತಾ ಇರ್ತಾರೆ. ಆ ಫಂಡ್ ಹೆಂಗೆ ಎತ್ತಾರೆ, ಏನು ಎತ್ತಾರೆ, ಈವನ್ ಫಂಡ್ ಯಾರು ಕೊಡ್ತಾರೋ ಅನ್ನೋ ಹೆಸರು ಪಬ್ಲಿಷ್ ಮಾಡೋಂಗಿಲ್ಲ ಅಂತ ಒಂದು ಕಾನೂನು ಮಾಡ್ಕೊಂಡ್ಬಿಟ್ಟಿದ್ರು. ಇದು ಗೊತ್ತಾಗಬಾರ್ದು ಅಂತೇಳಿ ಯಾರು ನಮ್ಮ BJPಗರು ಅದು ಎಲ್ಲರಿಗೂ ಅಪ್ಲೈ ಆಯಿತು. ಎಲ್ಲರೂ ಮೌನ ಆಗಿಬಿಟ್ಟಿದ್ರು. ಅದನ್ನು ಸುಮ್ಮನೆ ಅದೇನೋ ಸುಪ್ರೀಂ ಕೋರ್ಟ್ದು ಎಂಟ್ರಿ ಆಯಿತು, ಮತ್ತೇನಾಯಿತು, ದೊಡ್ಡ ಗದ್ದಲ ಆಯಿತು. ಅದರಿಂದ ಏನು ಪರಿಣಾಮ ಆಗಲಿಲ್ಲ. ಸ್ವಲ್ಪ ಒತ್ತಡ ಬಂತು ಪಾರ್ಟಿಗಳ ಮೇಲೆ, ಅಷ್ಟೇ ವಿನ ಮತ್ತೇನೂ ಆಗಿಲ್ಲ. ಹಾಗೆಲ್ಲ ವಿದೇಶಿ ಫಂಡ್ ಬಂದಾಗ ಫಂಡ್ ಬಂದ ತಕ್ಷಣ ಒಬ್ಬರನ್ನೊಬ್ಬರು ಆರೋಪ ಮಾಡ್ತಾ ಇರ್ತಾರೆ. ನೀವು ಅಲ್ಲಿ ಫಂಡ್ ತೊಗೊಂಡ್ರಿ, ನೀವು ಇಲ್ಲಿ ಫಂಡ್ ತೊಗೊಂಡ್ರಿ, ವಿದೇಶದ ದುಡ್ಡು ತೊಗೊಂಡು ನೀವೆಲ್ಲ ಏನೇನೋ ಮಾಡ್ತಾಯಿದ್ರಿ, ಸಮಾಜ ವಿರೋಧಿ ಕೆಲಸ ಮಾಡ್ತಾಯಿದ್ದೀರಿ ಅಂತೇಳಿ BJPಗರ ಆರೋಪ. ಅದೇ ರೀತಿ ಕಾಂಗ್ರೆಸ್ಸಿಗರ ಆರೋಪ. ಕಾಂಗ್ರೆಸ್ಸಿಗರು ಅದಾನಿ ಅಂಬಾನಿ ಅವ್ರ ಹೆಸರು ಹೇಳಿದ್ರೆ ತೀವ್ರ ನೋಡಿದ್ರಿ ನೀವು. ಆ ಸಂದರ್ಭದಲ್ಲಿ ಹಿಂದಿನ ಲೋಕಸಭೆಯಲ್ಲಿ ದೊಡ್ಡ ಪ್ರತಿಭಟನೆ ಆಯಿತು, ಎಲ್ಲ ಆಯಿತು. ಅದಾನಿ ಅಂಬಾನಿ ಜೊತೆಗೆ ಅದಾನಿ ಮೋದಿಜಿ ದೋಸ್ತಿ ಬಾಯಿ ಅಂತೇಳಿ ಏನು ಜೋರ ಚರ್ಚೆ ಆಗಲಿ ಮಾಡಲಿ ಅಂದರೂ ಅದು ಆಗಲಿಲ್ಲ. ಅದಕ್ಕಾಗಿ BJPನೂ ಸಾಮಾನ್ಯ ಇಲ್ಲ. ಅವರು ಇದಕ್ಕೊಂದು ಏನೋ ಪ್ರತಿ ಹುಡುಕ್ಬೇಕಲ್ಪ ನಾವು ಅಂದಾಗ ಸಹಜವಾಗಿ ಅವ್ರ ಕರ್ಮ ಬಂದಿದ್ದೀರಪ್ಪ. ಅದು ಸೋರಸ್ ಅನ್ನುವಂಥ ವ್ಯಕ್ತಿ. ಇವರು ಜಾರ್ಜ್ ಸೋರಸ್, ಅಮೆರಿಕದವರು. ಇವ್ರದ್ದಿದ್ದವರು ವಿಶೇಷವಾಗಿ ಭಾರತದ ಈ ಕಾಂಗ್ರೆಸ್ಗೆ ಅಥವಾ ಅವರ NGOಗಳಿಗೆ ದುಡ್ಡು ಹಾಕ್ತಾರಪ್ಪ. ಈ ಒಂದು ಫೇಮಾ ಮೂಲಕ, ವಿದೇಶಿ ವಿನಿಮಯದ ಮೂಲಕ ಹಾಕ್ತಾರೋ ಅದನ್ನು ತೆಗೆದುಕೊಂಡಂಥ ಇಲ್ಲಿಯ NGOಗಳು ಅದನ್ನು ಈ ಪಾರ್ಟಿ ನಮ್ಮ ವಿರೋಧನ, ರಾಷ್ಟ್ರ ಏನು ಭಕ್ತಿ ಅದ ಅದ್ರ ವಿರುದ್ಧನ, ನಮ್ಮ ರಾಷ್ಟ್ರ ಅದ್ರ ಬಗ್ಗೆ ನಾವೇನು ಕಾಳಜಿ ಉಳ್ಳವರಿದ್ದೀವಿ